ನಮಸ್ಕಾರ, ವಿಚಾರ ವಿನಿಮಯಕ್ಕೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಫಿಫಾ ವರ್ಲ್ಡ್ ಕಪ್ 2026 ಇದರ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಫುಟ್ಬಾಲ್ ಅಥವಾ ಸಾಕರ್ ಏನಿದೆ, ವಿಶ್ವದಲ್ಲಿ ಅತಿ ಹೆಚ್ಚು ಜನಪ್ರಿಯವಾದಂತಹ ಕ್ರೀಡೆಗಳಲ್ಲಿ ಒಂದು. ಈ ಫುಟ್ಬಾಲ್ ವರ್ಲ್ಡ್ ಕಪ್ ಏನಿದೆ, ಅದು ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯುತ್ತೆ. ಮೊದಲ ಬಾರಿಗೆ 1930ರಲ್ಲಿ ನಡೆಯಿತು. ಕೊನೆಯದಾಗಿ 2022ರಲ್ಲಿ ಅದು ನಡೆಯಿತು. ಈಗ ಈ ತಿಂಗಳು ಅಂದ್ರೆ ಜೂನ್ 11ರಿಂದ ಶುರುವಾಗಿ ಜುಲೈ 19ರವರೆಗೆ ಈ ಫಿಫಾ ವರ್ಲ್ಡ್ ಕಪ್ 2026 ನಡೆಯುತ್ತೆ. ಈ ಬಾರಿಯ ವರ್ಲ್ಡ್ ಕಪ್ ಅನ್ನು ಅಮೆರಿಕ, ಕೆನಡಾ ಹಾಗೂ ಮೆಕ್ಸಿಕೋ ರಾಷ್ಟ್ರಗಳು ಹೋಸ್ಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಕೆನಡಾದವರು ಫುಟ್ಬಾಲ್ ವರ್ಲ್ಡ್ ಕಪ್ ಅನ್ನ ಮೊದಲ ಬಾರಿಗೆ ಹೋಸ್ಟ್ ಮಾಡ್ತಾ ಇದ್ದಾರೆ. ಅಮೆರಿಕದವರು 1994ರಲ್ಲಿ ಮಾಡಿದ್ರು. ಇದು 2ನೇ ಬಾರಿ ಅವರು ಫಿಫಾ ವರ್ಲ್ಡ್ ಕಪ್ ಅನ್ನ ಅಮೆರಿಕದಲ್ಲಿ ಹೋಸ್ಟ್ ಮಾಡ್ತಾ ಇದ್ದಾರೆ. ಮೆಕ್ಸಿಕೋದವರು 1970 ಹಾಗೂ 1986ರಲ್ಲಿ ಫಿಫಾ ವರ್ಲ್ಡ್ ಕಪ್ ನ ಹೋಸ್ಟ್ ಮಾಡಿದ್ರು. ಇದು 3rd ಟೈಮ್ ಅವರು ಈ ಫುಟ್ಬಾಲ್ ವರ್ಲ್ಡ್ ಕಪ್ ಅನ್ನ ಹೋಸ್ಟ್ ಮಾಡ್ತಾ ಇದ್ದಾರೆ. ಈ 3 ರಾಷ್ಟ್ರಗಳು, ಅಮೆರಿಕ, ಕೆನಡಾ ಹಾಗೂ ಮೆಕ್ಸಿಕೋ, ಈ 3 ರಾಷ್ಟ್ರಗಳಿಗೆ ಸೇರಿದ 16 ನಗರಗಳಲ್ಲಿ ಈ ಪಂದ್ಯಗಳು ನಡೆಯುತ್ತೆ. ಅದರಲ್ಲಿ ಅಮೆರಿಕಕ್ಕೆ ಸೇರಿದಂತಹ 11 ನಗರಗಳು, ಮೆಕ್ಸಿಕೋದ 3 ಹಾಗೂ ಕೆನಡಾದ 2 ನಗರಗಳಲ್ಲಿರುವಂತಹ ಸ್ಟೇಡಿಯಂಗಳಲ್ಲಿ ಈ ಫುಟ್ಬಾಲ್ ಮ್ಯಾಚಸ್ ಎಲ್ಲ ನಡೆಯುತ್ತೆ. ಈ ಫಿಫಾ ವರ್ಲ್ಡ್ ಕಪ್ 2026 ಇದರ ಫಸ್ಟ್ ಮ್ಯಾಚ್ ಮೆಕ್ಸಿಕೋ ಹಾಗೂ ಸೌತ್ ಆಫ್ರಿಕಾ ನಡುವೆ ನಡೆಯುತ್ತೆ. ಇದು ನಮ್ಮ ಇಂಡಿಯನ್ ಟೈಮ್ ಪ್ರಕಾರ ಜೂನ್ 12 12:30 AM ನಾವು ಆ ಮ್ಯಾಚ್ ಅನ್ನ ನೋಡಬಹುದು. ಇದು ನಡೆಯೋದು ಮೆಕ್ಸಿಕೋದಲ್ಲಿರುವ ಮೆಕ್ಸಿಕೋ ಸಿಟಿಯಲ್ಲಿರುವ ಮೆಕ್ಸಿಕೋ ಸಿಟಿ ಸ್ಟೇಡಿಯಂ ಅಲ್ಲಿ ಇದು ನಡೆಯುತ್ತೆ. ಫೈನಲ್ ಜುಲೈ 19ರಂದು ನ್ಯೂಯಾರ್ಕ್ ನಲ್ಲಿರುವಂತಹ ನ್ಯೂಯಾರ್ಕ್ ನ್ಯೂ ಜೆರ್ಸಿ ಸ್ಟೇಡಿಯಂ ಅಲ್ಲಿ ನಡೆಯುತ್ತೆ. ಈ ಬಾರಿಯ ವರ್ಲ್ಡ್ ಕಪ್ ಅಲ್ಲಿ ಒಟ್ಟು 48 ರಾಷ್ಟ್ರಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಫಿಫಾ ವರ್ಲ್ಡ್ ಕಪ್ ಇಷ್ಟು ರಾಷ್ಟ್ರಗಳು ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ಲಾಸ್ಟ್ ವರ್ಲ್ಡ್ ಕಪ್ ಅಂದ್ರೆ 2022 ವರ್ಲ್ಡ್ ಕಪ್ ಅಲ್ಲಿ 32 ನೇಷನ್ಸ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಈ 48 ಟೀಮ್ಸ್ ಏನಿದೆ, ಅದರಲ್ಲಿ ಯುರೋಪ್ಗೆ ಸೇರಿದ 16 ರಾಷ್ಟ್ರಗಳು, ಆಫ್ರಿಕಾದ 10, ಏಷ್ಯನ್ ಫುಟ್ಬಾಲ್ ಅಸೋಸಿಯೇಷನ್ಗೆ ಸೇರಿದಂತಹ 9 ರಾಷ್ಟ್ರಗಳು, ಹಾಗೂ ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ ತಲಾ 6 ರಾಷ್ಟ್ರಗಳು, ಹಾಗೂ ಓಷಿಯಾನಿಗೆ ಸೇರಿದಂತಹ 1 ರಾಷ್ಟ್ರ ಯಾವುದಂದ್ರೆ ನ್ಯೂಜಿಲೆಂಡ್. ಹೀಗೆ ಒಟ್ಟು 48 ರಾಷ್ಟ್ರಗಳು ಈ ಫಿಫಾ ವರ್ಲ್ಡ್ ಕಪ್ 2026 ಅಲ್ಲಿ ಕ್ವಾಲಿಫೈ ಆಗಿದ್ದಾರೆ. ಇದರಲ್ಲಿ ಕೇಪ್ ವರ್ಡೆ, ಕುರಸೋವಾ, ಜಾರ್ಡನ್ ಹಾಗೂ ಉಜ್ಬೇಕಿಸ್ತಾನ್ ಈ 4 ರಾಷ್ಟ್ರಗಳು ಫಸ್ಟ್ ಟೈಮ್ ಫಿಫಾ ವರ್ಲ್ಡ್ ಕಪ್ಗೆ ಕ್ವಾಲಿಫೈ ಆಗಿದ್ದಾರೆ. ಅದೇ ರೀತಿ ಕಾಂಗೋ ಹಾಗೂ ಹೈಟಿ ಈ ರಾಷ್ಟ್ರಗಳು 1974ರ ನಂತರ ಮತ್ತೆ ಫಿಫಾ ವರ್ಲ್ಡ್ ಕಪ್ಗೆ ಕ್ವಾಲಿಫೈ ಆಗಿದ್ದಾರೆ. ಇನ್ನು ಇರಾಕ್, ಇವರು 1986ರಲ್ಲಿ ಫಿಫಾ ವರ್ಲ್ಡ್ ಕಪ್ ಆಡಿದ್ರು. ಅದರ ನಂತರ ಮತ್ತೆ ಈ ವರ್ಲ್ಡ್ ಕಪ್ ಅಲ್ಲಿ ಅವರು ಕ್ವಾಲಿಫೈ ಆಗಿದ್ದಾರೆ. ಇದರಲ್ಲಿ ಒಂದು ವಿಪರ್ಯಾಸ ಏನಂದ್ರೆ, 4 ಬಾರಿ ಚಾಂಪಿಯನ್ಸ್ ಆಗಿರುವಂತಹ ಇಟಲಿಯವರು ಕಳೆದ 2 ವರ್ಲ್ಡ್ ಕಪ್ಗೂ ಅವರು ಕ್ವಾಲಿಫೈ ಆಗಿಲ್ಲ. ಈ ಬಾರಿಯ ವರ್ಲ್ಡ್ ಕಪ್ ಅವರು ಕ್ವಾಲಿಫೈ ಆಗಿಲ್ಲ. ಅಂದ್ರೆ 3 ವರ್ಲ್ಡ್ ಕಪ್ ನ ಅವರು ಮಿಸ್ ಮಾಡ್ಕೊಂಡಿದ್ದಾರೆ. 2018, 2022 ಹಾಗೂ ಈ ಬಾರಿ 2026 ಈ 3 ವರ್ಲ್ಡ್ ಕಪ್ ಅಲ್ಲೂ ಇಟಲಿ ಕ್ವಾಲಿಫೈ ಆಗಿಲ್ಲ. ಇನ್ನು ಇಂಡಿಯಾಗೆ ಬಂದ್ರೆ 2024ರಲ್ಲಿ ನಡೆದಂತಹ ಕ್ವಾಲಿಫೈಯರ್ಸ್ ಅಲ್ಲಿ ಅವರು ಸೆಕೆಂಡ್ ರೌಂಡ್ಸ್ ಅಲ್ಲಿ ಕತಾರ್ ಅಗೇನ್ಸ್ಟ್ ಆಗಿ 2-1 ಗೋಲ್ ಇಂದ ಸೋತರು. ಆದ್ರಿಂದ ಇಂಡಿಯಾ ಕೂಡ ಕ್ವಾಲಿಫೈ ಆಗಿಲ್ಲ. ಇದರಲ್ಲಿ ಇಲ್ಲಿಯವರೆಗೂ ನಡೆದಿರುವಂತಹ ಎಲ್ಲಾ ವರ್ಲ್ಡ್ ಕಪ್ ಅಂದ್ರೆ 1930ರಿಂದ 2022ರವರೆಗೂ 22 ವರ್ಲ್ಡ್ ಕಪ್ ನಡೆದಿದೆ. ಈ ಎಲ್ಲಾ ವರ್ಲ್ಡ್ ಕಪ್ ಅಲ್ಲೂ ಕ್ವಾಲಿಫೈ ಆಗಿ ಆಡಿರುವ ಒಂದೇ ಒಂದು ರಾಷ್ಟ್ರ ಯಾವುದು ಅಂದ್ರೆ ಬ್ರೆಜಿಲ್. ಈ ಫಿಫಾ ವರ್ಲ್ಡ್ ಕಪ್ 2026 ಇದರ ಒಂದು ಫಾರ್ಮ್ಯಾಟ್ ಮತ್ತು ಮ್ಯಾಚಸ್ ಹೇಗೆ ನಡೆಯುತ್ತೆ ಅಂತ ನಾವು ನೋಡಿದ್ರೆ, ನಾನು ಹೇಳಿದ ಹಾಗೆ 48 ಟೀಮ್ಸ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಈ 48 ಟೀಮ್ಸ್ ಅನ್ನ 12 ಗ್ರೂಪ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಈಚ್ ಗ್ರೂಪ್ ಅಲ್ಲಿ 4 ಟೀಮ್ಸ್ ಇರುತ್ತೆ. ಈ ಪ್ರತಿ ಗ್ರೂಪ್ ನಲ್ಲಿರುವಂತಹ ಒಂದು ತಂಡ ಉಳಿದ 3 ತಂಡಗಳೊಂದಿಗೆ ಒಂದೊಂದು ಮ್ಯಾಚ್ ಅನ್ನ ಅವರು ಆಡ್ತಾರೆ. ಅದರಲ್ಲಿ ಪ್ರತಿ ಗ್ರೂಪ್ ಅಲ್ಲೂ ಫಸ್ಟ್ 2 ಪೊಸಿಷನ್ ಯಾರು ಇರ್ತಾರೆ ಅವರು ಡೈರೆಕ್ಟ್ ಆಗಿ ನೆಕ್ಸ್ಟ್ ರೌಂಡ್ ಅಂದ್ರೆ ರೌಂಡ್ ಆಫ್ 32 ಅಂತ ಹೇಳ್ತಾರೆ, ಆ ರೌಂಡ್ಗೆ ಡೈರೆಕ್ಟ್ ಆಗಿ ಕ್ವಾಲಿಫೈ ಆಗ್ತಾರೆ. ಇದರಲ್ಲಿ 3rd ಪ್ಲೇಸ್ ಅಲ್ಲಿ ಇರುವಂತಹ ಟೀಮ್ಸ್, ಇವರ ನಡುವೆ ನಡೆಯುವಂತಹ ಪಂದ್ಯಗಳಲ್ಲಿ ಫಸ್ಟ್ 8 ಪ್ಲೇಸಸ್ ಅಲ್ಲಿ ಯಾರು ಇರ್ತಾರೋ ಅವರು ಸಹ ಈ ರೌಂಡ್ ಆಫ್ 32ಗೆ ಕ್ವಾಲಿಫೈ ಆಗ್ತಾರೆ. ಒಟ್ಟು
32 ತಂಡಗಳು. ಈ ರೌಂಡ್ ಆಫ್ 32 ಆದ ನಂತರ ರೌಂಡ್ ಆಫ್ 16 ಆದ ನಂತರ ಕ್ವಾರ್ಟರ್ ಫೈನಲ್, ನಂತರ ಸೆಮಿಫೈನಲ್, ನಂತರ ಫೈನಲ್ ನಡೆಯುತ್ತೆ. ನಾನು ಮೊದಲೇ ಹೇಳಿದ ಹಾಗೆ ಈ ಫುಟ್ಬಾಲ್ ವರ್ಲ್ಡ್ ಕಪ್, ಫಿಫಾ ವರ್ಲ್ಡ್ ಕಪ್ 1930ರಲ್ಲಿ ಶುರುವಾಯಿತು. ಆ ಮೊದಲ ವರ್ಲ್ಡ್ ಕಪ್ ಏನಿದೆ ಅದನ್ನು ಉರುಗ್ವೆ ಅವರು ವಿನ್ ಆದರು. 1930ರಿಂದ 2022 ಅಲ್ಲಿಯವರೆಗೂ ಒಟ್ಟು 22 ವರ್ಲ್ಡ್ ಕಪ್ ನಡೆದಿದೆ. ಅದರಲ್ಲಿ 1942 ಹಾಗೂ 1946 ಆಗ ಸೆಕೆಂಡ್ ವರ್ಲ್ಡ್ ವಾರ್ ನಡೀತಾ ಇದ್ದ ಕಾರಣ ಆ 2 ವರ್ಷಗಳ ಅಂದ್ರೆ 1942 ಹಾಗೂ 1946ರಲ್ಲಿ ವರ್ಲ್ಡ್ ಕಪ್ ನಡೆಸಲಿಲ್ಲ. ಈಗ ನಡೆದಿರುವಂತಹ ಈ 22 ವರ್ಲ್ಡ್ ಕಪ್ ಅಲ್ಲಿ 8 ರಾಷ್ಟ್ರಗಳು ಮಾತ್ರ ಈ ಒಂದು ಫಿಫಾ ವರ್ಲ್ಡ್ ಕಪ್ ಚಾಂಪಿಯನ್ಶಿಪ್ ಅನ್ನ ಗೆದ್ದುಕೊಂಡಿವೆ. ಅದರಲ್ಲಿ ಬ್ರೆಜಿಲ್ ಅವರು 5 ಟೈಮ್ಸ್ ಚಾಂಪಿಯನ್ಸ್ ಆಗಿದ್ದಾರೆ, ಇಟಲಿ 4 ಟೈಮ್ಸ್, ಜರ್ಮನಿ 4 ಟೈಮ್ಸ್. ಜರ್ಮನಿ ಮೊದಲು ಈಸ್ಟ್ ಜರ್ಮನಿ ಹಾಗೂ ವೆಸ್ಟ್ ಜರ್ಮನಿ ಅಂತ ಇತ್ತು. ಅದರಲ್ಲಿ ವೆಸ್ಟ್ ಜರ್ಮನಿ ಅವರು 3 ಟೈಮು, ಒಟ್ಟು ಜರ್ಮನಿ 4 ಟೈಮ್ಸ್ ಈ ಟೈಟಲ್ ನ ವಿನ್ ಆಗಿದ್ದಾರೆ. ಅರ್ಜೆಂಟೀನಾ 3 ಟೈಮ್ಸ್ ಅವರು ಚಾಂಪಿಯನ್ಸ್ ಆಗಿದ್ದಾರೆ. ಅದೇ ರೀತಿ ಉರುಗ್ವೆ 2 ಟೈಮ್ಸ್, ಫ್ರಾನ್ಸ್ 2 ಟೈಮ್ಸ್ ಚಾಂಪಿಯನ್ಸ್, ಇಂಗ್ಲೆಂಡ್ 1 ಸಾರಿ ಮತ್ತೆ ಸ್ಪೈನ್ 1 ಸಾರಿ ಈ ಫಿಫಾ ವರ್ಲ್ಡ್ ಕಪ್ ಚಾಂಪಿಯನ್ಶಿಪ್ ನ ಗೆದ್ದಿದ್ದಾರೆ. ಒಟ್ಟು ಈ 8 ರಾಷ್ಟ್ರಗಳು ಇಲ್ಲಿವರೆಗೂ ನಡೆದಿರುವಂತಹ ಫಿಫಾ ವರ್ಲ್ಡ್ ಕಪ್ ನಲ್ಲಿ ಚಾಂಪಿಯನ್ಸ್ ಆಗಿದ್ದಾರೆ. ಕೊನೆಯದಾಗಿ ಅಂದ್ರೆ 2022ರಲ್ಲಿ ನಡೆದಂತಹ ವರ್ಲ್ಡ್ ಕಪ್ ನಾವು ಸ್ವಲ್ಪ ನೋಡಿದ್ರೆ ಅದರಲ್ಲಿ ಫೈನಲ್ ಅಲ್ಲಿ ಅರ್ಜೆಂಟೀನಾ ವರ್ಸಸ್ ಫ್ರಾನ್ಸ್ ನಡುವೆ ಪಂದ್ಯ ನಡೆಯಿತು. ಅದರಲ್ಲಿ ಅರ್ಜೆಂಟೀನಾ ಪರವಾಗಿ ಲಿಯೋನೆಲ್ ಮೆಸ್ಸಿ ಅವರು 2 ಗೋಲ್ ಮಾಡಿದ್ರು ಹಾಗೂ ಆ್ಯನೆಲ್ ದಿ ಮರಿಯಾ ಅವರು 1 ಗೋಲ್ ಮಾಡಿದ್ರು. ಫ್ರಾನ್ಸ್ ಪರವಾಗಿ ಬಪ್ಪೆ ಅವರು ಹ್ಯಾಟ್ರಿಕ್ ಗೋಲ್ಸ್ ಅಂದ್ರೆ 3 ಗೋಲ್ಗಳನ್ನ ಅವರು ಹೊಡೆದು ಆ 3-3 ಟೈ ಆಗುವ ರೀತಿಯಲ್ಲಿ ಆ ಪಂದ್ಯವನ್ನು ಮುಗಿಸಿದ್ರು. ಟೈ ಆದ್ದರಿಂದ ಪೆನಲ್ಟಿಯಲ್ಲಿ ಅರ್ಜೆಂಟೀನಾ 4 ಗೋಲ್ ಮಾಡಿದ್ರು, ಫ್ರಾನ್ಸ್ 2 ಗೋಲ್ ಮಾಡುವ ಮೂಲಕ ಆ ಪಂದ್ಯವನ್ನು ಸೋತರು. ಆದ್ದರಿಂದ ಅರ್ಜೆಂಟೀನಾ ಚಾಂಪಿಯನ್ ಆದ್ರು. ಅರ್ಜೆಂಟೀನಾದ ಕ್ಯಾಪ್ಟನ್ ಆಗಿದ್ದಂತಹ ಲಿಯೋನೆಲ್ ಮೆಸ್ಸಿ ಅವರು 2022ರ ಫಿಫಾ ವರ್ಲ್ಡ್ ಕಪ್ ಚಾಂಪಿಯನ್ಶಿಪ್ ನ ತನ್ನ ರಾಷ್ಟ್ರಕ್ಕೆ ಗೆದ್ದುಕೊಟ್ರು. ಈ ಬಾರಿಯ ಫಿಫಾ ವರ್ಲ್ಡ್ ಕಪ್ 2026 ಯಾರು ಗೆಲ್ತಾರೆ ಅನ್ನೋದನ್ನ ನಾವು ಕಾದು ನೋಡೋಣ. ನಮ್ಮ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಮಾತಾಡೋಣ. ಅಲ್ಲಿವರೆಗೂ ನಮಸ್ಕಾರ.